ಜಂಗಮರ ಮಗಳು ಲಿಂಗವಂತರ ಸಸಿಮುದ್ದು ತುಂಡು ಬ್ರಾಹ್ಮಣರ ಮಗಳಾಗಿದೆ. ತುಂಡು ಬ್ರಾಹ್ಮಣರೇ ಮಗಳಾಗಿ ಜನಿಸಿ ಭೂಲೋಕದ ಕಡೆಗೆ ಧರ್ಮವನ ಪಟ್ಟದೊಳಗೆ ಹಾಗಾದರೆ ಹೊತ್ತಿನಂಗೆ ಎದ್ದು ನಂಗೆ ಸ್ಥಾನಕ್ಕೆ ಹೊಟ್ಟಿದ್ದಾಳೆ, ಮುತ್ತಿನ ಚೀಪಿಗೆ ಹೊಟ್ಟಿದ್ದಾಳೆ. ಎಂತವಾಗಿ ಹೊಟ್ಟಿದಳೆಂದರೆ ತಾಳ ವಾದ್ಯ ತಮಟೆ ಮೇಳಗಳೊಂದಿಗೆ ತನ್ನ ಭಕ್ತರನ್ನು ಒಟ್ಟುಗೂಡಿಕೊಂಡು ಧ್ಯಾನವನ್ನು ಒಟ್ಟುಗೂಡಿಕೊಂಡು ಭೂಲೋಕದಿಂದ ಕಡೆಗೆ ನಾಯಕರ ತಾಯಿ ಮಧುರಮ್ಮ ತಾಯಿ ಮಹೇಶ್ವರಮ್ಮ ತಾಯಿಯೋ ಗಂಗಮ್ಮ ತಾಯಿಯೋ ಹಾಗಾದರೆ ಅವತಾರವೆತ್ತಿ ಜನರಿಗೆ ಜನವಾಗಿ ಧಾನ್ಯಕ್ಕೆ ಧಾನ್ಯವಳಾಗಿ 336 ಕೋಟಿ ದೇವಾನು ದೇವತೆಗಳಿಗೆ ಇದವಳಾದಂತಹ ಮಾಯಕಾರ ತಾಯಿ. ಹಾಗಾದರೆ ಮಧುರಮ್ಮನ ಗುಡಿಯಾಗಿ ಗಮ್ಮನದೇನು ಗಂಡು ಭೂತಾಳಿ ಗಜನಿಂಬೆ ಗಮನಿಗೆ ಹಿಂದಿಗೋಳಿಗಳ ಅಡಿಯಲ್ಲಿ ಕೂತಿದ್ದಾಳೆ. ಹಾಗಾದರೆ ಆಲದ ಮರದ ಅಡಿಯಲ್ಲಿ ಕುಳಿತಿರುವ ಮಾಯಕಾರ ತಾಯಿ ಮಧುರಮ್ಮ ತಾಯಿಯೋ ಒಂದು ಕೈಯಲ್ಲಿ ಕಟ್ಟಿಡದು, ಒಂದು ಕೈ ಬಿಸಿಲು ಬಿಡದು, ಕಾಳು ಭಂಡಾರ ಮಡಲಲ್ಲಿ ಕಟ್ಟಿ 6 ಕಂಡಗ ಭಂಡಾರ ಅಡಬಟ್ಟ ನಿಟ್ಟಿ 3 ಕಂಡಗ ಕುಂಕುಮ ಚಿಗಬಟ್ಟ ನಿಟ್ಟಿ ಅರಿಶಿನದ ಸೀರೆ ಒಟ್ಟಿ ಕೊಳಪಾದ ತಟ್ಟಿ ವಿಲೇಸೇಜೆ ಪುದಿಯನ್ನು ಮಾಡಿ ತನ್ನ ಕಾಲಿ ಗೂಲಿ ಗೆಜ್ಜೆನ ಕಟ್ಟಿ ಭೂಲೋಕದ ಕಡೆಗೆ ಯಾವ ನಮ್ಮಯ್ಯ ಯಾವ ಕ್ಷೇತ್ರಕ್ಕೆ ಬರ್ತಳೆಯ ಕೆಳಗಿನ ಜೋಗನಲ್ಲಿಯ ಗ್ರಾಮಕ್ಕೆ ಸಕಲ ಭಕ್ತರು ನೋಡೋದಕ್ಕಾಗಿ ಅವತಾರವೆತ್ತಿ ಭೂಲೋಕದ ಕಡೆಗೆ ಆ ಕುದುರೆಯ ಮೇಲೆ ಕಲ್ಲು ಅಂತ ಬರ್ತಾಳೆ, ಜನ ಬರ್ತಾಳೆ. ತಾಯಿ ಮಧುರಮ್ಮ ತಾಯಿಯೋ ಎಂತವಾಗಿ ಬರ್ತೇನೆಂದರೆ ಗಲ್ಲ ಗಲ್ಲೆನುತ್ತ ಮಕ್ಕಳಾದಂತಹ ಹಾಗಾದರೆ ಮಧುರಮ್ಮ ತಾಯಿಯ ಮಕ್ಕಳಾದಂತಹ ಜೋಡಿಸಿದರೆ ಹಾಗಾದರೆ ಆದಿಕಾದಿ ಮಗನು ಆದಿಶಕ್ತಿ ಮಗನು ಆಸಾದಿ ಮಕ್ಕಳನ್ನು ಚಿನ್ನದ ಜೋಡಿಕೆ ತರಿಸಿ ಚಿನ್ನದ ಜೋಡಿಕೆ ತರಿಸಿ ಅಮ್ಮನನ್ನು ಮಗಳಿದ್ರೆ ಅಮ್ಮನನ್ನು ತೆಗೆದ ನಿನ್ನ ಮುದ್ದು ಮಕ್ಕಳಮ್ಮ ತಾಯೇ ಜಗನ್ಮಾತೆಯೋ ಹರಮಾನ ಪಡೆದರಿಗೆ ಹಾಗಾದರೆ ಮುಖದಿಂದ ಈ ಗ್ರಾಮಕ್ಕೆ ಆ ಪಟ್ಟಣಯ್ಯ ಎಂತವಾಗಿ ಮಾಯ
ತಂದರೆ ಪರಮಾನುಪುಟದೊಳಗೆ ಆ ಜಗದೀಶ್ವರಿ ಜಗನ್ಮಾತೆ ಭಂಡಾರದ ವರದಿಯಾಗಿ ಹಾಗಾದರೆ ಪರಿಸರ ಕುಂಕುಮದ ಶೋಭಿತಿಯಾಗಿ ಸರ್ವರನ್ನು ಕಾಯುವುದಕ್ಕಾಗಿ ಅವತಾರವೆತ್ತಿ ಭೂಲೋಕದ ಕಡೆಗೆ ಹಾಗಾದರೆ ಚಿನ್ನದ ಕಳಸದೊಳಗೆ ಸ್ವಚ್ಛನ ಕುಡಿಯೊಳಗೆ ನೀಟಾಗಿ ಕಳಿಸಿದಳಯ್ಯ ಭೂಲೋಕದಲ್ಲಿ ಬರ್ದಳೆಂದರೆ ಆನಂದ ಪಾಪ ರೇ ಗೋಡಿ